ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಆಲ್ರೆಡಿ 5 ಗಂಟೆ ಆಗಿದೆ. ನಾನು 3 ಗಂಟೆಗೆ ಎದ್ಬಿಟ್ಟು ರೆಡಿಯಾಗಿದ್ದೆ. ಸೊ ಯಾಕೆ ಅಂತಂದರೆ ಇವತ್ತು ನಾವು ಫ್ಯಾಮಿಲಿ ಸಮೇತ ಗೌಡಿಗೆರೆ ಚಾಮುಂಡೇಶ್ವರಿಗೆ ಹೊರಟಿದ್ದೀವಿ. ಸೊ ಅಕ್ಕನ ಮಗ ಬಂದಿದ್ದ, ಅಕ್ಕ ಬಂದಿದ್ಲು, ನಾನು 3 ಜನನು ಹೊರಟಿದ್ದೀವಿ. ಸೊ ನಾನು ಹೋಗ್ತಿರೋದು ಬಂದ್ಬಿಟ್ಟು ಇದು 8ನೇ ಬಾರಿ. ನಿಮ್ಗೆ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಸುಮಾರು ಸರಿ ಹೇಳ್ಕೊಂಡಿದ್ದೆ. ಇವತ್ತು ನಾನು ಕನ್ಫರ್ಮಾಗಿ ನಿಮಗಿನ್ನೂ ನಾನು ಏನು ಅರ್ಕೆ ಕಟ್ಟಿದ್ದೆ, ಸೊ ಅದು ಪಾಸ್ ಆಯಿತಾ ಫೇಲ್ ಆಯಿತಾ, ಇವಾಗ ಏನಕ್ಕೆ ಹೋಗ್ತಿರೋದು ಮತ್ತೆ ಅಂತ ಹೇಳ್ಬಿಟ್ಟು ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ ಈಗ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಏನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಇನ್ನೇನು ನಾವು 3 ಗಂಟೆಗೆಲ್ಲ ಎದ್ಬಿಟ್ಟು ವಾರನೆಲ್ಲ ಮುಗಿಸ್ದೆ. ಸೊ ಇನ್ನೇನು ಮನೆ ಹಿಂದಿನ ದಿನವೇ ತೊಳೆದಿದ್ದೆ, ನಾವು ಫ್ರೆಶ್ ಅಪ್ ಆದೆ ಅಷ್ಟೇ. ಸೊ ಅಕ್ಕನೂ ಕಾಫಿ ಕುಡಿಬೇಕು ಅಂತಂದ್ಲ, ಅಷ್ಟೊತ್ತಿಗೆ ಕಾಫಿ ಮಾಡಿದ್ದವಳೆ ನಮ್ಮ ಅಕ್ಕ. ಇನ್ನೇನು ನಮ್ಮ ಅಕ್ಕನ ಮಗನೂ ಬಂದಿದ್ದ. ಇನ್ನು ಇವಾಗ ಹೊರಟಿದ್ದೀವಿ ನೋಡಿ. ಸೊ ನಾವು ಮನೆಯಿಂದ ಬಿಟ್ಟಿದ್ದು 5 ಗಂಟೆಗೆ. ನಾವು ಯಾವಾಗಲೂ ಬಸ್ಸಿಗೆ ಹೋದರೂ ಅಷ್ಟೇ 5 ಗಂಟೆಗೆಲ್ಲ ನಾನು ತುಳಸಿ ಬೇಜಾನ್ ಸರಿ ಹೋಗಿದ್ದೀವಿ. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ. ಇವತ್ತು ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕನ ಮಗನೇ ಕಾರ್ ತೊಗೊಂಡಿದ್ದಾನಲ್ವ. ಸೊ ಹಿಂದಿನ ವಿಡಿಯೋದಲ್ಲಿ ಮಸ್ತಾಗಿ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ. ಅವನೇ ಇನ್ನು ಕಾರ್ ತೊಗೊಂಡು ಬಂದಿದ್ದ ಊರಿಂದ. ಈಗ ಹೋಗ್ತಾ ಇದ್ದೀವಿ. ಅವರು ಪರಶುರಾಂಪುರದಿಂದ ಇಲ್ಲಿಗೆ ಬಂದಿದ್ದು ತುಮಕೂರಿಗೆ, ಓಕೆನಾ. ಸೊ ಈಗ ಹೊರಟಿದ್ದೀವಿ. ತುಮಕೂರಿಂದ ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಸೊ ಇವತ್ತು ನಾವು ಹೋಗ್ತಿರೋದು ಬಂದು ಇದು ನಾನು 8ನೇ ಬಾರಿ, ಅಕ್ಕರು 2ನೇ ಸರಿ ಬರ್ತಿದ್ದಾರೆ. ಫಸ್ಟ್ನೇ ಸರಿ ನನ್ನ ಜೊತೆಗೆ ಬಂದಿದ್ರು ಇವರೆಲ್ಲನ, ಅಕ್ಕನೂ ಅಕ್ಕನ ಮಗ ಇಬ್ಬರು ಕೂಡ. ಅವರು ಒಂದು ಅರ್ಕೆಗೆ ಅಂತ ಹೇಳ್ಬಿಟ್ಟು ತೆಂಗಿನಕಾಯಿನ ಕಟ್ಟಿದ್ರು, ಒಂದು ಕಟ್ಟಿದ್ರು ಅಷ್ಟೇ. ಮತ್ತು ಅವ್ರಿಗೆ ಬರೋಕ್ಕೆ ಆಗಿರಲಿಲ್ಲ, ಇನ್ನೂ 6 ತೆಂಗಿನಕಾಯಿ ಕಟ್ಟೋದಿದೆ ಅವ್ರಿಗೆ. ಸೊ ನಾನು ಆಲ್ರೆಡಿ 7 ಸರಿ ತೆಂಗಿನಕಾಯಿನ ಕಟ್ಬಿಟ್ಟಿದ್ದೀನಿ. ಅಂದರೆ ನನ್ನ ಅರ್ಕೆ ತೀರ್ತು, ನನ್ನ ಅರ್ಕೆ ಕೂಡ ತೀರ್ತು. ನಾನು ಏನು ಕಟ್ಕೊಂಡಿದ್ದೆ ಅನ್ನೋದು ಕೂಡ ನಾನು ಕೊನೆವರೆಗೂ ನೋಡಿದ್ರೆ ಹೇಳ್ತೀನಿ. ಸೊ ಅದಾದಮೇಲೆ ಈಗ ನಾನು ಇನ್ನೊಂದು ನನಗೇನೋ ಆಗಬೇಕು ಕೆಲಸ, ಅದಕ್ಕೆ ಕಟ್ಕೊಳಕ್ಕೆ ಹೋಗ್ತಾಯಿದ್ದೀನಿ, ಓಕೆನಾ. ಸೊ ಇವತ್ತಿನ ದಿನ ಫಸ್ಟ್ನೇದು ಒಂದು ಕಾಯಿ ಕಟ್ಟಕ್ಕೆ ಹೋಗ್ತಾಯಿದ್ದೀನಿ. 7 ಕಾಯಿ ಕಟ್ಟಿ ಆದಮೇಲೆ ಮತ್ತೆ ಕಟ್ಟಕ್ಕೆ ಹೋಗ್ತಾಯಿದ್ದೀನಿ. ಸೊ ಇನ್ನೇನು ಇವಾಗ ನನ್ನ ಮಗ, ಅಮ್ಮ ನಂದು ಒಂದು ಒಳ್ಳೇದೊಂದು ವಿಡಿಯೋ ಮಾಡ್ಕೊಳ್ಳಮ್ಮ ನೀನು ಡ್ರೈವಿಂಗ್ ಮಾಡೋದನ್ನ ಅಂತ ಕೇಳ್ತಾ ಇದ್ದ. ನನಗೆ ಅವನ ಅಮ್ಮ ಅಂತಲೇ ಕರೆಯೋದು ಯಾವಾಗ್ಲೂ. ಸೊ ಎಷ್ಟೊಂದು ಸರಿ ಹೇಳಿದ್ದೀನಿ ಆಲ್ರೆಡಿ. ನನ್ನ ಮಗ ನನ್ನ ಹೊಟ್ಟೆಗೆ ಹುಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಅವ್ನು ನನ್ನ ಅಮ್ಮ ಅಂತಲೇ ಕರೀತಾನೆ. ಚಿಕ್ಕಮ್ಮ ಅಂತ ಯಾವತ್ತೂ ನೋಡೋದೇ ಇಲ್ಲ ಅವನು. ನಾನು ಅವನಿಗೆ ಚಿಕ್ಕಮ್ಮ ಆಗಬೇಕು. ಸೊ ಆದರೂ ಕೂಡ ಅಮ್ಮ ಅಂತಲೇ ನನ್ನ ಕರೆಯೋದು ಅವನು. ನಮ್ಮ ಅಕ್ಕನ ಅಮ್ಮ ಅಂತಲೇ, ನನ್ನೂ ಅಮ್ಮ ಅಂತಲೇ. ಅದಕ್ಕೋಸ್ಕರ ಒಂದೊಂದು ವಿಡಿಯೋ ಮಾಡಿಕೊಂಡೆ. ಇನ್ನು ಡ್ರೈವಿಂಗ್ ಚೆನ್ನಾಗೇ ಮಾಡ್ತಾಯಿದ್ದ. ಅವನು ಇತ್ತೀಚೆಗೆ ಡ್ರೈವಿಂಗ್ನ ಕಲ್ತಿರೋದು. ಆ್ಯಕ್ಚುಲಿ ಸ್ವಲ್ಪ ದಿನ ಆಯಿತು, ಸ್ವಲ್ಪ ನರ್ವಸ್ ಆಗ್ತಾನೆ, ಆದರೂ ಧೈರ್ಯವಾಗಿ ಓಡಿಸ್ತಿದ್ದಾನೆ ಇವತ್ತು. ಅವನು ಒಬ್ಬೊಬ್ಬನೇ ಓಡಿಸಿದ್ರೆ ಅಲ್ವ ಅವನು ಕಲಿಯೋದು. ರಾತ್ರಿಗೆ ಹೋಗ್ಬಿಟ್ಟು ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ರು, ಪರಶುರಾಂಪುರಕ್ಕೆ ಹೋಗಿ ಇವರಿಬ್ಬರನ್ನೂ ನೈಟ್ ಟೈಮ್. ಯಾಕಂದರೆ ಸ್ವಲ್ಪ ಕಷ್ಟ ಆಗ್ಬೋದು ಅವನಿಗೂ ಜರ್ನಿ ಮಾಡೋಕ್ಕಂತ ಹೇಳ್ಬಿಟ್ಟು. ಅಂದರೆ ಜರ್ನಿ ಮಾಡೋಕ್ಕಾಗಂತಲ್ಲ, ಗಾಡಿ ಓಡ್ಸೋಕ್ಕೆ ಸ್ವಲ್ಪ ನೈಟ್ ಟೈಮ್ ಕಷ್ಟ ಆಗ್ಬೋದು ಅಂತ. ಇವತ್ತು ನನಗೆ ಇನ್ನೊಂದು ಪ್ರಾಬ್ಲಮ್ ಏನು ಶುರುವಾಯಿತು ಗೊತ್ತಾ. ಸೊ ನೈಟು 1 ಗಂಟೆ ಆಗಿತ್ತು ಮಲ್ಗೋಷ್ಟರಲ್ಲಿ, ವಿಡಿಯೋಗಳೆಲ್ಲ ರೆಡಿ ಮಾಡಿ. ನೆಕ್ಸ್ಟು ಅವ್ರು ಬರೋಷ್ಟೊತ್ತಿಗೆ 1 ಗಂಟೆ ಆಯಿತು ಊರಿಂದ. ಅವ್ರು ಬಂದಾದಮೇಲೆ ನಾವು ಮಲ್ಕೊಳ್ಳೋಷ್ಟರಲ್ಲಿ 2 ಗಂಟೆ ಆಗೋಯಿತು. ಸೊ ನನಗೆ ಒದ್ದಾಡಿ ನಿದ್ದೆನೇ ಬರಲಿಲ್ಲ. ಆಲ್ರೆಡಿ 3 ಗಂಟೆಗೆ ಅಲಾರಾಮ್ ಇಟ್ಟಿದ್ದೀನಿ, ನಿದ್ದೆನೇ ಮಾಡಿಲ್ಲ. ಬೆಳಗ್ಗೆ ಗಾಡೀಲಿ ಕೂತ್ಕೊಂಡಿದ್ದೀನಿ, ಕಾರಲ್ಲಿ ಹೋಗ್ತಾಯಿದ್ದೀನಿ, ತಲೆನೋವು ಶುರುವಾಗಿದೆ. ಇನ್ನೂ ತುಂಬ ಇದೆ ಹೇಳ್ತೀನಿ ನಿಮಗೆ. ಸೊ ಅಲ್ಲಿಗೆ ಹೋಗೋಷ್ಟರಲ್ಲಿ ತುಂಬ ನರ್ವಸ್ ಆಗಿಬಿಟ್ಟೆ. ತಲೆನೋವು ಅಂತಂದರೆ ನರುಗಳೆಲ್ಲ ಕಿತ್ತೆಸಿತಾ ಇದೆ ಆ ಕಡೆ, ಆ ಥರ ತಲೆನೋವು ಬಂದುಬಿಟ್ಟಿದೆ. ಸೊ ಇನ್ನು ನಾವು ಇವಾಗ ಹೋದ್ವಿ ಗೌಡಿಗೆರೆಗೆ. ಆಲ್ರೆಡಿ ತಲೆನೋವು ತುಂಬಾ ಬಂದಿತ್ತು ಬಿಡಿ. ಸೊ ಏನಾಗ್ತೀನಿ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ, ಅಷ್ಟು ತಲೆನೋವು ಬಂದಿದೆ ನೋಡಿ. ಜನನೇ ಇಲ್ಲ. ನಾವು ಬೆಳಗ್ಗೆ ಅಷ್ಟೊತ್ತಿಗೆ ಹೋದರೆ ಜನನೇ ಇರಲ್ಲ. 5 ಗಂಟೆಗೆ ಮನೆ ಬಿಟ್ವಿ ನಾವು. ಸೊ ನಾವು ಗಾಡಿ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ 5:15 ಆಯಿತು. ನಾವು ಆಲ್ರೆಡಿ 7:15 ಅಲ್ಲಿದ್ವಿ. 2 ಅವರ್ಗೆ ಹೋಗ್ಬಿಟ್ಟ. 79 ಕಿಲೋಮೀಟ್ರ್ ಆಗುತ್ತೆ ತುಮಕೂರಿಂದ ಗೌಡಿಗೆರೆ ಚಾಮುಂಡೇಶ್ವರಿ. ಸೊ ನಮ್ಮ ಅಕ್ಕ ತುಂಬ ದಪ್ಪ ಆಗಿದ್ರು, ಇವಾಗ ನನ್ನ ಲೆವೆಲ್ಗೆ ಇದ್ದಾರೆ. ಅವಳು ಎಷ್ಟೊಂದು ಸರಿ ಹೇಳ್ತಾ ಇದ್ಲು, ನಿನ್ನ ದಪ್ಪನೇ ಇದ್ದೀನಿ ನಾನು ಕೂಡ ಇವಾಗ ಅಂತ ಹೇಳ್ಬಿಟ್ಟು. ನಾವು ಹೋದ ತಕ್ಷಣವೇ ಹಣ್ಣುಕಾಯಿ ಹೂವೆಲ್ಲ ತೊಗೊಂಡ್ವಿ ಅಮ್ಮನಿಗೆ ಕೊಡೋಕ್ಕೆ. ಅಲ್ಲಿಂದ ನಾವೀಗ ಹೋಗ್ತಾಯಿದ್ದೀವಿ. ಹೋಗೋಷ್ಟರಲ್ಲಿ ನಾನು ಆಲ್ರೆಡಿ ತುಂಬ ಟಯರ್ಡ್ ಆಗಿದ್ದೆ. ತುಂಬ ಟಯರ್ಡು ಅಂತಂದರೆ ಇನ್ನೇನು ನನ್ನ ಕೈಯಲ್ಲಿ ದರ್ಶನ ಮಾಡೋಕ್ಕೆ ಆಗುತ್ತೋ ಇಲ್ವೋ ಅನ್ನೋ ಥರ ಟಯರ್ಡ್ ಆಗೋಗಿತ್ತು. ಅಷ್ಟು ತಲೆನೋವು ಬಂದಿತ್ತು. ಮತ್ತು ತಲೆನೋವು ಬಂದಿರೋದಕ್ಕಿಂತ ಹೆಚ್ಚಿನಾಗಿ ಕಣ್ಣೆಲ್ಲ ತಿರುಗ್ತಾಯಿದ್ವು, ಮಂಜು ಬರ್ತಾಯಿತ್ತು ಕಣ್ಣು. ಸೊ ಯಾಕೆ ಹಂಗೆ ಆಯ್ತು ಅಂತಲೇ ಗೊತ್ತಿಲ್ಲ ಬೆಳಗ್ಗೆ. ಸೊ ಆ ರೀತಿ ಆಗೋಯಿತು. ಇನ್ನು ನಾವೀಗ ಹೋಗ್ತಾಯಿದ್ದೀವಿ. ಹೋಗಿದ ತಕ್ಷಣ ಇನ್ನು ಕಾಲು ಕೈ ಎಲ್ಲ ತೊಳ್ಕೊತೀವಿ ಫಸ್ಟು. ನಾವು ಎಲ್ಲಿ ಕಾಯಿ ಹೂವು ಹಣ್ಣು ತೊಗೊಂಡು ಅಲ್ಲೇ ಸ್ಲಿಪ್ಪರ್ ಬಿಟ್ಬಿಡ್ತೀವಿ ಯಾವಾಗಲೂ ಅಷ್ಟೇ. ಸೊ ಅಲ್ಲೋಗಿ ಕೈಕಾಲು ಮುಖ ತೊಳ್ಕೊಬೇಕು.
ಕೈಕಾಲು ಮುಖ ತೊಳ್ಕೊಂಡೋಗಿ ದರ್ಶನಕ್ಕೆ ನಿಂತ್ಕೊಳ್ಳೋದು. ಇವಾಗ ಏನು ಗೊತ್ತಾ, ಇವತ್ತು ಜನನೇ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಅಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋದ್ವಲ್ವ, ಶುಕ್ರವಾರ ಅವತ್ತು. ಆದರೂ ಕೂಡ ನಾವು ಬೆಳಗ್ಗೆ ಬೇಗ ಹೋದರೆ, ಖಂಡಿತ ಒಂದು 7 ಗಂಟೆಗೆ ಹೋದರೆ ಇನ್ನೂ ಮಹಾಮಂಗಳಾರತಿ ಆಗ್ತಾ ಇರುತ್ತೆ. ಆ ಮಂಗಳಾರತಿ ಟೈಮ್ಗೆ ನಾವು ಆರಾಮಾಗಿ ಹೋಗ್ಬೋದು. ಸೊ ಇನ್ನು ಈಗ ಎಂಟ್ರೆನ್ಸ್ ಆಗ್ತಾಯಿದ್ದೀವಿ ನೋಡಿ. ಅಷ್ಟೊಂದು ಜನ ಏನು ಇರಲಿಲ್ಲ. ಸೊ ಸ್ವಲ್ಪ ಜನನೇ ಇದ್ದರು ನೋಡಿ. ಆಲ್ರೆಡಿ ಅಮ್ಮ ಕಾಣಿಸ್ತಾ ಇದ್ದಾರೆ, ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಮಸ್ತಾಗಿ ವಿಡಿಯೋಗಳಲ್ಲೆಲ್ಲ ಆಲ್ರೆಡಿ ತೋರಿಸಿದ್ದೀನಿ. ಇನ್ನು ಲೆಫ್ಟಲ್ಲಿ ನವಗ್ರಹ ತಿರ್ಗೋದಿದೆ ಅಂತ ಕೂಡ ಹೇಳಿದ್ದೀನಿ, ಮತ್ತು ಕಾಯಿ ಹೊಡ್ಕೊಳ್ಳೋದಿದೆ ಕೂಡ ಅಂತ ಹೇಳಿದ್ದೀನಿ. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಿಂದೆ ವಿಡಿಯೋಗಳು ನೋಡಿದ್ರೆ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ. ಇನ್ನು ನನ್ನ ಮಗ ಕೂಡ ಕಾಯಿ ಹೊಡ್ಕೊಂಡ ಅಲ್ಲಿ. ಸೊ ನಾನಿವತ್ತು ಹೂಕಾಯಿ ಹಣ್ಣು ಏನು ತೊಗೊಂಡಿರಲಿಲ್ಲ. ಏಕೆ ಅಂದರೆ ನೆಕ್ಸ್ಟ್ ವೀಕ್ ಯಾವಾಗಾದರೂ ಮಾಡಿಸೋಣ ಅಂತ. ನನಗೆ ಆಲ್ರೆಡಿ ಟಯರ್ಡ್ ಆಗಿತ್ತು, ಏನದ್ರ ಮೇಲೂ ಇಂಟ್ರೆಸ್ಟ್ ಇರಲಿಲ್ಲ ಹೇಳಬೇಕು ಅಂತಂದರೆ. ಸೊ ನೋಡಿ, ಹೋಗಿ ಲೈನಿಗೆ ನಿಂತ್ಕೊಂಡಿದ್ದು ಕೂಡ ನಿಮಗೆ ತೋರಿಸ್ತಾ. ಆಲ್ರೆಡಿ ಹೊರಗಡೆ ಬಂದ್ವಿ. ಬರೀ 10 ನಿಮಿಷದಲ್ಲಿ ಕುಂಕುಮಾರ್ಚನೆ ಮಾಡಿಸ್ಕೊಂಡಿದ್ದು. ನನ್ನ ಮಗ ಮಾತ್ರ ಕಾಯಿ ಎಲ್ಲ ತೊಗೊಂಡಿದ್ದು, ಅವ್ನು ನೋಡ್ಕೊಂಡ. ಸೊ ಈಚೆ ಬಂದು ಅಲ್ಲಿ ಅಮ್ಮನ ನೋಡಿ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ಮೇಲೆ ಅಮ್ಮನ ನೋಡೋಕೆ ಹೋಗೋದು, ಒಳಗಡೆ ಗರ್ಭಗುಡಿಲಿ ಚಾಮುಂಡಿ ಅಮ್ಮನ ನೋಡೋದು. ಸೊ ನಾವು ಮೇಲೆ ಹೋಗ್ಬೇಕಾದಾಗೂ ಅಷ್ಟೇ ಜನನೇ ಇರಲಿಲ್ಲ. ಎಲ್ಲ ಒಂದು 10-15 ಜನ ಇದ್ದರು ಅಷ್ಟೇ. ಬೇಗ ದರ್ಶನ ಮಾಡ್ಕೊಂಡು ಈಚೆ ಬಂದುಬಿಡ್ಬೋದು ಅಂಥೇಳಿ ಬೇಗನೆ ಮೇಲಕ್ಕೆ ಹೋಗಿ, ನಾವು ತೆಂಗಿನಕಾಯಿ ಕಟ್ಟಬೇಕಂತ ಅಂದ್ಕೊಂಡಿರ್ತೀವಲ್ವ, ಆ ತೆಂಗಿನಕಾಯಿನ ತೊಗೊಂಡೋಗಿ ಇಲ್ಲಿಗೆ ಅಮ್ಮನ ಹತ್ರ ಹೋಗಿ ಅಲ್ಲಿ ಮುಟ್ಟಿಸ್ಕೊಂಡು ನಾವು ಈಚೆ ಬರಬೇಕು. ಸೊ ಅದು ಇಲ್ಲಿ ಕಾಯಿ ಕಟ್ಟೋದು ಅಂತಂದರೆ. ಅದೆಲ್ಲ ಮುಗ್ದಿದ್ದಾದಮೇಲೆ ಇನ್ನು ಅಲ್ಲಿ ತಿಂಡಿ ತಿನ್ನೋಣ ಅಂತ ಹೋದ್ವಿ. ಅದನ್ನು ಯಾವುದೂ ಶೂಟ್ ಮಾಡ್ಕೊಳ್ಳಿಲ್ಲ, ನಾನು ತಿಂಡಿ ತಿನ್ನಲೇ ಇಲ್ಲ. ಏಕೆಂದರೆ ಅಷ್ಟೊತ್ತಿಗೆ ಆಲ್ರೆಡಿ ಕಣ್ಣೆಲ್ಲ ತಿರುಗ್ತಾ ಇದ್ವು. ಕಾಯಿ ಕಟ್ಟೋಣ ಅನ್ನೋಷ್ಟರಲ್ಲೇ ಕಣ್ಣು ತಿರುಗಿ ಶುರುವಾಗಿತ್ತು. ಸೊ ಕಾಯಿ ಕಟ್ಟಿದ್ದು ಕೂಡ ನನಗೆ ತುಂಬ ಕಷ್ಟ ಆಯಿತು. 7 ಸುತ್ತು ತಿರ್ಗೋಷ್ಟರಲ್ಲೇ ತಲೆಯೆಲ್ಲ ತಿರುಗಿ ಬಿದ್ದೋಗ್ಬಿಡ್ತೀನಿ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಅದೆಲ್ಲ ಮುಗ್ದಾದ್ಮೇಲೆ ತಿಂಡಿಗಂತ ಹೋದರೆ ಅಲ್ಲಿ ತಿಂಡಿ ತಿನ್ನಲಿಲ್ಲ ನಾನು. ಅದೆಲ್ಲ ಯಾವುದೂ ಶೂಟ್ ಮಾಡ್ಕೊಂಡಿಲ್ಲ. ಸೊ ಹಿಂದಕ್ಕೆ ಕೊಟ್ಬಿಟ್ಟೆ ನನ್ನ ದೇವಸ್ಥಾನದ ಹತ್ರ, ತಿನ್ನೋಕ್ಕಾಗಲ್ಲ ಅಂಥೇಳಿ. ಮತ್ತೆ ನಾವು ಬಂದ್ವಿ ತುಮಕೂರಿಗೆ. ಮತ್ತು ಹೋಟ್ಲಲ್ಲಿ ತೊಗೊಳಮ್ಮ ತಿನ್ನೋಣ ಅಂಥೇಳಿ ನನ್ನ ಮಗ ಹೋಟ್ಲಲ್ಲಿ ಕಟ್ಟಿಸ್ಕೊಂಡ ಅಲ್ಲಿ ಊಟನ. ಮತ್ತು ಇಲ್ಲಿಗೆ ಬಂದು ತಿಂಡಿ ತಿನ್ನಂದ್ರೆ ಅಲ್ಲೂ ಆಗಲಿಲ್ಲ. ಸೊ ಇನ್ನೇನು ಆಗಲ್ಲಪ್ಪ ಇದು ಕತೆ ಅಂಥೇಳಿ ಅಮ್ಮ 1 ಗಂಟೆ ರೆಸ್ಟ್ ಮಾಡಿಬಿಡು ಅಂತ ಹೇಳ್ಬಿಟ್ಟು ರೆಸ್ಟ್ ಮಾಡಿಸಿದ್ರು ನನ್ನ. ರೆಸ್ಟ್ ಮಾಡಿ ಮತ್ತೆ ಎಲ್ಲಿ ಹೊರಟಿದ್ದೀವಿ ಗೊತ್ತಾ, ನಾವು ಗೊರವನಹಳ್ಳಿಗೆ ಹೊರಟಿದ್ದೀವಿ. ಅಷ್ಟೊತ್ತಿಗೆ ಸ್ವಲ್ಪ ತಲೆನೋವು ಕಮ್ಮಿ ಆಯಿತು ನನಗೆ. ಏಕೆಂದರೆ ಮಾತ್ರೆ ನುಂಗಿದ್ದೆ, ಮತ್ತು ಒಂದು 7 ಅಪ್ ತಂದುಕೊಟ್ಟ ನನಗೆ. ಆಮೇಲೆ ಗ್ಯಾಸ್ಟ್ರಿಕ್ ಮಾತ್ರೆ ನುಂಗು ಅಂತ ಹೇಳ್ದ. ಸೊ ಅದೆಲ್ಲ ಮಾಡಿದ್ದಕ್ಕೆ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ಮತ್ತೆ ನಾನು 1 ಗಂಟೆ ಮಲಗಿದ್ದು ಮನೇಲಿ. ಮತ್ತೆ ಇವಾಗ ಮುಖ ತೊಳ್ಕೊಂಡು ಮತ್ತೆ ರೆಡಿಯಾಗಿ, ಬಟ್ಟೆ ಏನು ಚೇಂಜ್ ಮಾಡಲಿಲ್ಲ, ಅದೇ ಬಟ್ಟೆಲೇ ಇದ್ವಿ. ಆಲ್ರೆಡಿ 12:30 ಆಗಿತ್ತು. ಗೊರವನಹಳ್ಳಿಗೆ ಹೋಗ್ತಾ ಇದ್ದೀವಿ ಲಕ್ಷ್ಮೀ ಅಮ್ಮನ ದರ್ಶನ ಮಾಡೋಕ್ಕೋಸ್ಕರ. ಸೊ ಅಲ್ಲಿ ದರ್ಶನ ಮಾಡಿಕೊಂಡು ಮತ್ತೆ ಊರಿಗೆ ಹೋಗ್ಬೇಕು ನಾವು ಇವತ್ತು. ಏಕೆಂದರೆ ನಮ್ಮ ಪಾಪು ಆಗಿ ಈಗ 1.5 ತಿಂಗಳಾಯಿತು. ನಾನು ನೋಡಿಲ್ಲ, ಭಾಳ ದಿನ ಆಗೋಯಿತು. ಮಧ್ಯದಲ್ಲಿ ಮೊನ್ನೆ ಒಂದು ಸರಿ ಮನೆಗೆ ಬಂದಿದ್ದರು ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಂತ. ಆವಾಗ ಮಾತ್ರ ನೋಡಿದ್ದೆ ಅಷ್ಟೇ. ಮತ್ತೆ ತುಂಬ ಕಾಡ್ತಾ ಇದ್ದ ಮನಸ್ಸಲ್ಲಿ. ಅವನ್ನ ನೋಡೋಕ್ಕೆ ಊರಿಗೆ ಹೋಗ್ಬೇಕು ಇವಾಗ ನಾನು. ಸೊ ಗೊರವನಹಳ್ಳಿ ಮುಗಿಸ್ಕೊಂಡು ನಾವು ಇವಾಗ ಪರಶುರಾಮಪುರಕ್ಕೆ ಹೋಗಬೇಕು. ಇನ್ನು ಯಲ್ಲಾಪುರದಿಂದ ಗೊರವನಹಳ್ಳಿ ಬರೀ 30 ಕಿಲೋಮೀಟ್ರ್ ಐತೆ ಅಷ್ಟೇ, ಹತ್ರನೇ ನಮಗೆ. ಈಗ ಹೋಗ್ತಾ ಇದ್ದೀವಿ ನೋಡಿ. ಸೊ ಈ ರೀತಿ ಆಯಿತು ಈ ಸರಿ ಚಾಮುಂಡೇಶ್ವರಿಗೆ ಹೋದಾಗ. ಯಾಕೆ ಅಂತ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಸುಸ್ತು, ಸಿಕ್ಕಾಬಟ್ಟೆ ತಲೆನೋವು. ಈಗಲೂ ನನಗಿನ್ನೂ ಹುಷಾರಾಗಿಲ್ಲ ಸರಿಯಾಗಿ, ನಿಮಗೆ ವಾಯ್ಸೇ ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಇವಾಗಲೂ ಸ್ವಲ್ಪ ಟಯರ್ಡ್ನೆಸ್ ಆಗೇ ಇದೆ ಇನ್ನೂ. ಅದು ಮತ್ತೆ ನನಗೆ ತುಂಬ ಟೆನ್ಷನ್ ಶುರುವಾಗಿತ್ತು. ಏನಾದ್ರು BP ಲೋ ಆಗ್ಬಿಡ್ತಾ ನನಗೆ, ಇಲ್ಲ ಅಂತಂದರೆ ಏನಾದರೂ ಹೆವಿ ಗ್ಯಾಸ್ಟ್ರಿಕ್ ಆಯಿತಾ, ಯಾಕೆ ಈ ರೀತಿ ಆಗ್ತಿದೆ ಅನ್ನೋದು ತುಂಬ ಟೆನ್ಷನಾಗಿ ಹೋಗ್ಬಿಟ್ಟಿತ್ತು. ಮತ್ತು ಹಾಸ್ಪಿಟಲ್ಗೆ ಹೋಗೋಣ ಅಂತ ನನ್ನ ಮಗ 2 ಸರಿ ಕರೆದ ತುಮಕೂರಲ್ಲಿ. ಆದರೆ ಹಾಸ್ಪಿಟಲ್ಗೆ ಹೋಗೋಕ್ಕೆ ಯಾವ ಡಾಕ್ಟರ್ ಇರಲ್ಲ ಕಣೆ ಇಲ್ಲಿ ಯಲ್ಲಾಪುರದಲ್ಲಿ, ನಾವು ಸಿಟಿಗೆ ಹೋಗಬೇಕು ಅಂತ ಹೇಳಿದೆ. ಸರಿ ಆಯಿತು ಬಿಡಮ್ಮ, ಪರಶುರಾಮಪುರದಲ್ಲಿ ತೋರಿಸ್ತೀನಿ ಬಾ ಅಂತೇಳಿ. ಈಗ ಸದ್ಯಕ್ಕೆ ಬಾರಮ್ಮ, ಅಲ್ಲಿ ಹೋಗ್ಬಿಟ್ಟು ನಾವು ದರ್ಶನ ಮಾಡಿಕೊಂಡು ಗೊರವನಹಳ್ಳಿಗೆ ಹೋಗಿ ಮತ್ತು ಊರಿಗೆ ಹೋಗೋಣ, ಸಂಜೆ ತೋರಿಸ್ತೀನಿ ಅಂತ ಹೇಳ್ದೆ. ಸರಿ ಆಯಿತು ಅಂಥೇಳಿ ಈಗ ಹೋಗ್ತಾ ಇದ್ದೀವಿ ನೋಡಿ. ಪ್ಲೇಸಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಅದಕ್ಕೆ ಶೂಟ್ ಮಾಡಿಕೊಂಡೆ. ಒಂದೊಂದು ಕಡೆ ಮಳೆ ಆಗಿದೆ, ಒಂದೊಂದು ಕಡೆ ಮಳೆ ಆಗಿಲ್ಲ. ಆದರೂ ಕೂಡ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ ವಾತಾವರಣ. ಮಳೆ ಸ್ವಲ್ಪ ಕಮ್ಮಿನೇ ಈ ಸರಿ. ಇನ್ನು ಅದೆಲ್ಲ ಆದಮೇಲೆ ಸೊ ನಮ್ಮ ಅಕ್ಕನಿಗೆ ಫೋನ್ ಕೊಟ್ವಿ, ಅಕ್ಕ ನಮ್ಮೆಲ್ಲರೂ ಬರೋ ಥರ ಒಂದು ವಿಡಿಯೋ ಮಾಡೋಕ್ಕ ಅಂಥೇಳಿ. ನೋಡಿ ಯಾವ ಥರ ಮಾಡ್ತಿದ್ದಾಳೆ ಅವಳು. ಈ ಥರ ಎಲ್ಲ ಮೊಬೈಲು ವಿಡಿಯೋ ಮಾಡೋದು, ಫೋಟೋ ತಗೊಳ್ಳೋದು ಅದೆಲ್ಲ ನಮ್ಮ ಅಕ್ಕನಿಗೆ ಅಷ್ಟೊಂದು ಬರಲ್ಲ ಅವಳಿಗೆ. ಸೊ ನಕ್ಕೊಂಡು, ಅಕ್ಕ ನಾನು ಚೆನ್ನಾಗಿ ಕಾಣಿಸ್ಬೇಕು, ಹಿಂದೆ ಕೂತಿರ್ತೀನಿ ನಾನು, ಅವಳು ಮುಂದೆ ಕೂತ್ಕೋತಾಳೆ ಯಾವಾಗಲೂ ಅಷ್ಟೇ. ಅಕ್ಕ ಚೆನ್ನಾಗಿ ಕಾಣಿಸ್ಬೇಕು, ನಾನು ಕೂಡ ಹಿಂದೆ ಅಂತೇಳಿ ನಾನು ಈ ಕಡೆ ಕೂತ್ಕೊಂಡಿರೋಳು, ಆ ಕಡೆ ನನಗಂತೂ ನಗು ಬಂದಿತ್ತು. ವಿಡಿಯೋ ನೀಟಾಗಿ ಮಾಡೋಕ್ಕ, ಸ್ಮೈಲ್ ಕೊಡೋಕ್ಕ ಅಂತಂತಂದ್ರು ಕೂಡ
ಸುಮ್ಮನೆ ಅದೇ ಥರ ಇಟ್ಕೊಂಡಿದ್ಲು. ನನ್ನ ಮಗ ನಗ್ತಾ ಇದ್ದ, ಅಮ್ಮ ವಿಡಿಯೋ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋ ಮಾಡ್ಕೊಂಡ್ವಿ, ಅವಳೇ ಮಾಡಿಕೊಟ್ಲು ವಿಡಿಯೋನೆಲ್ಲ. ಸೊ ನಾನು ಆಲ್ರೆಡಿ ಸ್ವಲ್ಪ ನಗ್ತಾ ಇದ್ದೆ, ಅಂದರೆ ಒಂದು 0.5% ತಲೆನೋವು ಕಮ್ಮಿ ಆಗಿತ್ತು ನನಗೆ. ಕಟ್ ಮಾಡು ಅಂದಿದ್ದಕ್ಕೆ ಕಟ್ ಮಾಡಿದ್ಲು. ಇವಾಗ ನೋಡಿ ಗೊರವನಹಳ್ಳಿ ರೀಚ್ ಆದ್ವಿ. ಇಲ್ಲಿ ಒಂದು ಹತ್ರ ಬಿಡೋಕ್ಕೆ ಬಂದ್ವಿ. ಅಂದರೆ ಪಾರ್ಕಿಂಗ್ ಪ್ಲೇಸ್ ಇರುತ್ತಲ್ವ, 30 ರೂಪಾಯಿ ತೊಗೊಳ್ತಾರಲ್ಲಿ ಪಾರ್ಕಿಂಗ್ ಪ್ಲೇಸ್ಗೆ. ಅಲ್ಲಿಗೆ ಬಿಟ್ಟು ಗಾಡಿನ ಈಗ ಹೋಗ್ತಾ ಇದ್ದೀವಿ ನಾವು ಒಳಗಡೆ. ನಾವು ಲಾಸ್ಟ್ ಇಯರ್ ಹೋಗಿದ್ವಿ, 1 ವರ್ಷ ಆಗಿತ್ತು ಗೊರವನಹಳ್ಳಿಗೆ ಹೋಗ್ದೆ, ಮತ್ತೆ ಹೋಗಿರಲಿಲ್ಲ. ಇವತ್ತು ಹೋಗೋಣ ಅಂಥೇಳಿ ಬಂದರೆ ಅದು ಟೈಮ್ ಯಾವಾಗ ಕೂಡ ಬರುತ್ತೋ ಆವಾಗಲೇ. ಶುಕ್ರವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇದ್ದರು. ಈ ರಶಲ್ಲಿ ಹೇಗೆ ದರ್ಶನ ಮಾಡ್ಕೊಳ್ಳೋದು ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ. ಏನಾದರೂ ಬೇರೆ ಟೋಕನ್ ವ್ಯವಸ್ಥೆ ಇದೆಯೇನೋ, ಅಂದರೆ ಅಮೌಂಟ್ ಕೊಟ್ಟು ಹೋಗೋದು ಅಂಥೇಳಿ ಮುಂದೆ ಹೋಗಿ ಕೇಳೋಣ ಅಂಥೇಳಿ ನಾವು ಹೋಗ್ತಾ ಇದ್ವಿ. ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೊರವನಹಳ್ಳಿಲಂತೂ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ದೇವಸ್ಥಾನ ಎಲ್ಲ. ಸೊ ಅದನ್ನೆಲ್ಲ ಒಂದು ವಿಡಿಯೋನ ಮಾಡಿಕೊಂಡೆ. ಸೊ ಯಾರೆಲ್ಲ ನೋಡಿದರೆ ಗೊರವನಹಳ್ಳಿ ಲಕ್ಷ್ಮೀ ದೇವಿ ಅಮ್ಮನ ಕಮೆಂಟ್ ಮಾಡಿ. ಸೊ ನೋಡಿ ಇಷ್ಟೊಂದು ಜನ ಇದ್ದಾರೆ. ಈಚೆ ಬಂದ್ವಿ ನಾವು, ಗುಡಿ ಆ ಕಡೆಯಿಂದ ಈಚೆ ಬಂದ್ವಿ, ಪಾರ್ಕಿಂಗ್ ಪ್ಲೇಸಲ್ಲಿ ಗಾಡಿನ ಬಿಟ್ಬಿಟ್ಟು. ಇಲ್ಲಿ ಬಂದ ತಕ್ಷಣ ಕೇಳೋಣ ಒಂದು ಸರಿ, ಏನಾದರೂ ಅಮೌಂಟಿಗೆ ಏನಾದರೂ ದರ್ಶನ ಇದೆಯಾ ಅಂತ ಹೇಳ್ಬಿಟ್ಟು ಅಂತೇಳಿ ಕೇಳೋಣ ಅಂತಲೇ ಈಚೆ ಬಂದ್ವಿ. ಅದನ್ನೆಲ್ಲ ಕೌಂಟ್ರ್ ಇವಾಗ ಹೊಸ್ದಾಗಿ ಮಾಡಿಬಿಟ್ಟಿದ್ದಾರೆ, ಮೊದಲು ಇರಲಿಲ್ಲ. ಸೊ ಈ ಥರ ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಅಲ್ಲೆಲ್ಲ ಫೋಟೋಸ್ ತೊಗೊಳ್ತಾಯಿದ್ರು. ಸೊ ಇಲ್ಲಿ ನೋಡಿ ಕೌಂಟರು, ಅಂದರೆ 100 ರೂಪೀಸ್ಗೆ ಒಂದು ಟಿಕೆಟು ಒಬ್ಬರಿಗೆ. ಅದನ್ನು ಕೊಟ್ಟರೆ 5 ನಿಮಿಷಕ್ಕೆ ಹೋಗಿ ನಾವು ಈಚೆ ಬಂದುಬಿಡ್ಬೋದು, ಆ ರೀತಿ ಇರುತ್ತೆ. ಸೊ ಅದನ್ನು ತೊಗೊಂಡ್ವಿ. ಇಲ್ಲಿ ಒಂದು ವಿಡಿಯೋ ಮಾಡಿಕೊಂಡೆ ನಾನು ಕೂಡ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತೆಲ್ಲ ಪ್ಲೇಸಸ್ ಎಲ್ಲ. ಸೊ ಅದನ್ನೆಲ್ಲ ಒಂದು ಶೂಟ್ ಮಾಡಿಕೊಂಡೆ. ನನ್ನ ಮಗ ಟಿಕೆಟ್ ತರೋಕ್ಕೆ ಅಂತ ಹೋಗಿದ್ದ, 3 ಜನಕ್ಕೆ 300 ರೂಪಾಯಿ ಕೊಟ್ಟು 3 ಟಿಕೆಟ್ನ ತೊಗೊಂಡು ಬಂದ. ಅದಾದಮೇಲೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ನೀರು ಬರ್ತಾಯಿದೆ, ಅದನ್ನು ಕೂಡ ಒಂದು ವಿಡಿಯೋ ಮಾಡಿಕೊಂಡೆ. ಇದೆಲ್ಲ ದೇವಸ್ಥಾನ ಮುಂದೆ ಈ ಕಡೆ ಚೆನ್ನಾಗಿ ಮಾಡಿದ್ದಾರೆ ಇತ್ತೀಚೆಗೆಲ್ಲ. ಸೊ ನೋಡಿ ಈ ರೀತಿ ಅಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಈಗ ಹೂವು ಕಾಯಿ ಹಣ್ಣು ಎಲ್ಲ ತೊಗೊಂಡು ಬಂದು ಕಾಯಿ ಕೂಡ ಹೊಡ್ಕೊಳ್ತಾ ಇದ್ದೀವಿ. ಇನ್ನು ತೆಂಗಿನಕಾಯಿ ತೊಗೊಂಡಿದ್ವಿ ನಾವು, 2 ತೆಂಗಿನಕಾಯಿ, ಅರಶಿನ, ಕುಂಕುಮ, ಮಡ್ಲಕ್ಕಿ, ಬಾಳೆಹಣ್ಣು ಎಲ್ಲ ತೊಗೊಂಡಿದ್ದೆ. ಸೀರೆ ಮಾತ್ರ ಇರಲಿಲ್ಲ, ಕಮಲ್ದ ಹೂವು, ಪ್ರತಿಯೊಂದು ಊದ್ಕಡ್ಡಿ ಎಲ್ಲ ಪೂಜೆ ಸಾಮಾನಿಗೆ ಕೊಟ್ಟಿದ್ರು. 300 ರೂಪಾಯಿ ಏನೋ ತೊಗೊಂಡ್ರಿ ಇದಕ್ಕೆಲ್ಲ. ಒಂದು ಸೀರೆ ನಾನು ಅಂಗಡಿಯಿಂದನೇ ತೊಗೊಂಡೋಗ್ಬೇಕಿತ್ತು. ಸೊ ಆಗಲಿಲ್ಲ. ಇನ್ನೊಂದು ಸರಿ ಹೋಗಿ ಅಮ್ಮನಿಗೆ ಮಡ್ಲಕ್ಕಿ ಕೊಟ್ಟು ಬರಬೇಕು, ನಾನೇ ಎಲ್ಲ ತೊಗೊಂಡೋಗಿ. ನನ್ನ ಮಗನೂ ಕಾಯಿ ಹೊಡ್ಕೊಂಡ, ನಾನು ಕೂಡ ಕಾಯಿ ಹೊಡ್ಕೊಂಡೆ. ಜೋಡು ಕಾಯಿ ತೊಗೊಂಡಿದ್ವಿ ನಾವು, 300 ರೂಪೀಸ್ ಅಂತ ಹೇಳಿದರು. ಅಲ್ಲಂತೂ ಸಿಕ್ಕಾಬಟ್ಟೆ ರೇಟ್ ಇದ್ದಾವೆ. ಹೂಕಾಯಿ ಹಣ್ಣಲ್ಲಿ ಇವಾಗೆಲ್ಲ ಜಾಸ್ತಿ ರೇಟ್ ಅಲ್ವಾ. ಸೊ ಹಾಗಾಗಿ ಈಗ ಇನ್ನೇನು ದರ್ಶನಕ್ಕೆ ಹೋಗಬೇಕು ನಾವು. ಅಲ್ಲಿ ಒಳಗಡೆ ಬಿಟ್ಬಿಡ್ತಾರೆ. ಸೊ ಅಲ್ಲಿ ಒಂದು ಸ್ವಲ್ಪ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ. ಆದರೆ ಅಮ್ಮನ ಫೋಟೋ ಮಾತ್ರ ಒಂದು ಶೂಟ್ ಮಾಡಿಕೊಂಡೆ ನಾನು, ಅಂದರೆ ಫೋಟೋ ತೊಗೊಂಡಿದ್ದೆ. ಇಲ್ಲೊಂದು ಫೋಟೋನ ಇಟ್ಕೊಂಡ್ವಿ ನಾವೆಲ್ಲರೂ ಕೂಡ. ಆಮೇಲೆ ಈಗ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಒಂದು ಸ್ವಲ್ಪ ಶೂಟ್ ಮಾಡಿದ್ದೀನಿ, ಏಕೆಂದರೆ ಅಲ್ಲಿ ಫೋನು ಅಲೋ ಇಲ್ಲ ಅಂತ ಹೇಳಿದರು. ಇನ್ನು ಅಲ್ಲೇ ದರ್ಶನ ಮಾಡ್ಕೊಂಡು ಈಚೆ ಬಂದಿರೋದು ಇದೆಲ್ಲ ವಿಗ್ರಹಗಳು. ಒಳಗಡೆ ಯಾವುದೇ ಶೂಟ್ ಮಾಡೋಕ್ಕಾಗಲಿಲ್ಲ ನಮಗೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಅದೆಲ್ಲ ಆಯಿತು. ಅದೆಲ್ಲ ಆದಮೇಲೆ ಬಂದ್ವಿ ಈಚೆ ಕಡೆ. ಅಲ್ಲಿ ಅಮೌಂಟ್ ಕೊಡಬೇಕಿತ್ತು, ಅವ್ರು ಪುಟ್ಟಿ ಕೊಟ್ಟಿರ್ತಾರಲ್ವ ನಮಗೆ, ಎಲ್ಲ ಕೊಟ್ಟಿರ್ತಾರಲ್ಲ ಕಾಯಿ ಹೂವು ಹಣ್ಣು ಎಲ್ಲ. ಅಲ್ಲಿ ಹೋಗಿ ಅಮೌಂಟ್ ಕೊಟ್ಬಿಟ್ಟು ಈಚೆ ಬಂದ್ವಿ. ಈಚೆ ಬಂದು ಒಂದಿಷ್ಟು ಫೋಟೋಸ್ಗಳು ವೀಡಿಯೋಸ್ಗಳೆಲ್ಲ ಮಾಡ್ಕೊಂಡ್ವಿ. ಇಲ್ಲೊಂದು ದೇವಸ್ಥಾನ ಇದೆ, ಅಂದರೆ ಇದು ಅಂದರೆ ಊರ ದೇವರು ಅಂತಾರಲ್ಲ, ಅಂದರೆ ಒಂದು ಗ್ರಾಮ ದೇವತೆ ಅಂತ, ಆ ದೇವಸ್ಥಾನ ಹಿಂದೆ ಇದೆ. ಇಲ್ಲಿ ಹಿಂಗೆ ಕೈ ಹಿಡ್ಕೊಂಡ್ರೆ, ಅಂದರೆ ಜಾಯಿಂಟಲ್ಲಿ ಬೆಳ್ಳಿ ಹಿಡ್ಕೊಂಡಿರ್ತಾರೆ ಈ ಕಡೆ ಸೈಡು, ಅದು ಹೋಗಿ ಕೂಡ್ಕೊಳ್ಳುತ್ತೆ. ಅಂದರೆ ಏನಾದ್ರು ಕೆಲಸ ಆಗಬೇಕಂದ್ರೆ ಈ ರೀತಿ ಎಲ್ಲ ಆಗುತ್ತಂತಲ್ಲಿ. ಅದನ್ನು ನಮ್ಮ ಅಕ್ಕ ಟ್ರೈ ಮಾಡ್ತಾಯಿದ್ಲು. ಅದು ಅವಳಿಗೆ ನನಗೊಂಥರ ವೈಬ್ರೇಷನ್ ಶುರುವಾಗಿತ್ತಮ್ಮಿ ಅಂತ ಕೂಡ ಹೇಳಿದ್ಲು. ಅಂದರೆ ಈ ರೀತಿ ಹಿಡ್ಕೊಂಡ ಕೈ ಅದೋಗಿ ಕೂಡಿಸ್ಕೊಳ್ಳುತ್ತಂತೆ ಬೆಳ್ಳ. ಸೊ ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರಲ್ಲ, ಎಲ್ಲ ಮಾಡ್ತಿದ್ರು, ಅದಕ್ಕೆ ಅವಳು ಮಾಡಿದ್ಲು. ನಾನು ಮಾಡಿದೆ, ನಂದೇನು ಆಗಲಿಲ್ಲ. ಅದಾದಮೇಲೆ ಈಚೆ ಬಂದ್ವಿ. ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಐತೆ, ಇಲ್ಲೇ ಪಕ್ಕದಲ್ಲೇ ಒಂದೈತೆ. ಅಲ್ಲಿ ಹೋಗಿ ದರ್ಶನ ಮಾಡ್ಕೊಳ್ಳೋಣ ಅಂತ ಒಳಗಡೆ ಹೋಗಿ ಒಂದಿಷ್ಟು ನೋಡಿ ದೇವ್ರು ಕಾಣಿಸ್ತಿದೆ, ನೀವು ಕೈ ಮುಗಿದ್ಬಿಡಿ. ಅಲ್ಲಿ ಫೋನು ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದರು. ಅದನ್ನು ಮುಗಿಸ್ಕೊಂಡು ಈಚೆ ಬಂದ್ವಿ. ಈಗ ನಾವು ಹೋಗ್ತಾ ಇದ್ದೀವಿ ನೋಡಿ, ಅಂದರೆ ನಾವು ಪಾರ್ಕಿಂಗ್ ಪ್ಲೇಸಲ್ಲಿ ಕಾರ್ ಬಿಟ್ಟಿದ್ವಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ನಾವು ಊಟ ಮಾಡಬೇಕು ಇವಾಗ. ಹೊಟ್ಟೆ ಅಂತೂ ಸಿಕ್ಕಾಬಟ್ಟೆ ಹಸ್ತಿತ್ತು. ಅಮ್ಮನ ದರ್ಶನ ಮಾಡೋ ಅಷ್ಟರಲ್ಲೇ ನನಗೆ ಸ್ವಲ್ಪ ಹುಷಾರಾಯಿತು, ನಿಜವಾಗೂ ಸುಳ್ಳು ಹೇಳ್ತಿಲ್ಲ. ಆ ಕುಂಕುಮ ಇಟ್ಕೊಂಡೆ ಅಮ್ಮನ ಹತ್ರ, ಅರ್ಶಿನ ಕುಂಕುಮ ಎಲ್ಲ ಹಚ್ಕೊಂಡೆ. ಒಂದು ಸ್ವಲ್ಪ ಗೆಲುವಾದೆ ನಾನು. ಆ್ಯಕ್ಚುಲಿ ಹೊಟ್ಟೆ ಹಸ್ಬಿಟ್ಟಿತ್ತು, ಬೆಳಗ್ಗೆ ತಿಂಡಿ ತಿಂದಿಲ್ಲ, ಹುಷಾರಿಲ್ಲ ಅಂತೇಳಿ 2 ಮಾತ್ರೆ ನುಂಗಿದ್ದೀನಿ. ಹೊಟ್ಟೆ ಹಸ್ವಾಗಿತ್ತು. ಇನ್ನು ನೋಡಿ ಕಾರ್ ಇಲ್ಲಿ ಮುಂದಕ್ಕೆ ತಗೊಬಂದು ಈ ಕಡೆ ಬಿಟ್ಬಿಟ್ಟು ಈಗ ಜೋರಾಗಿ ಊಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಂತೂ ಊಟ ತುಂಬ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ಇಯರ್ ಎಲ್ಲ ಊಟ ಮಾಡಿದ್ದೀನಿ, ಸಖತ್ತಾಗಿರುತ್ತೆ ಊಟ ಅಂತಲೇ ಹೇಳ್ಬೋದು.
ಸೊ ಈಗ ಊಟದಲ್ಲಿಗೆ ಹೋಗ್ಬಿಟ್ಟು ಊಟ ಮಾಡಬೇಕು. ಇನ್ನು ಆಲ್ರೆಡಿ ನನಗೆ ಹೇಳಿದ್ನಲ್ಲ ಆವಾಗಲೇ ತುಂಬ ಹಶ್ವಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ಈಗ ಊಟ ಮಾಡಿಕೊಂಡು ಇನ್ನು ನಾವು ಊರ ಕಡೆ ಹೊರಡಬೇಕು. ಇದೆಲ್ಲ ಒಂದು ಚೌಟ್ರಿ ಅಲ್ಲಿರೋದು ಕಲ್ಯಾಣ ಮಂಟಪ, ಅದನ್ನೊಂದೆಲ್ಲ ಶೂಟ್ ಮಾಡಿಕೊಂಡೆ. ಎಂಟ್ರೆನ್ಸ್ ಆದ ತಕ್ಷಣ ತುಂಬ ಚೆನ್ನಾಗಿದೆ. ಊಟದ ಕಡೆ ಅಂತೂ ಸಕ್ಕತ್ತಾಗಿ ಮಾಡಿದ್ದಾರೆ ಇದನ್ನೆಲ್ಲ. ಅಲ್ಲಿ ಬೇರೆ ಒಂದು ಅಂದರೆ ವೃದ್ಧಾಶ್ರಮ ಅಂತೆಲ್ಲ ಇರುತ್ತಲ್ವ, ಅನಾಥಾಶ್ರಮ ಎಲ್ಲ, ಅವ್ರು ಇಟ್ಕೊಂಡು ಒಂದು ಗಾಡಿನ ಬಿಟ್ಕೊಂಡು ಇಲ್ಲಿ ಒಂದಿಷ್ಟು ಆ ಸಾಂಗುಗಳನ್ನ ಹೇಳ್ತಾಯಿದ್ರು ನೋಡಿ. ಇಲ್ಲಿ ಕೂತ್ಕೊಂಡಿದ್ದಾರಲ್ಲ ಅವರು, ಯಾರಾದರೂ ಇಷ್ಟ ಆದರೆ ಅಲ್ಲಿ ಹುಂಡಿಗಳು ಇಟ್ಟಿರ್ತಾರೆ, ಅಮೌಂಟ್ನ ಹಾಕ್ಕೋಬೋದು. ಸೊ ಇವರೆಲ್ಲ ರಿಯಲ್ ವೃದ್ಧಾಶ್ರಮದವ್ರೇ. ಸೊ ಅವರಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ ಆ್ಯಕ್ಚುಲಿ. ಸೊ ನನಗಂತೂ ತುಂಬ ಬೇಜಾರಾಗುತ್ತೆ ಈ ಥರ ಎಲ್ಲ ನೋಡಿದ್ರೆ. ನಮಗೆ ಎಷ್ಟಾಗುತ್ತೆ ಅಷ್ಟು ಕೈಲಾದಷ್ಟು ದಾನ ಮಾಡಬೇಕು ಅಷ್ಟೇ. ಸೊ ಅದಾದಮೇಲೆ ಒಳಗಡೆ ಹೋದ ತಕ್ಷಣ ಮಕ್ಕಳು ಎಲ್ಲ ಟೂರ್ ಬಂದುಬಿಟ್ಟಿದ್ದಾರೆ, ಅಂದರೆ ಪಿಕ್ನಿಕ್ ಅಂತ ಬರ್ತಾರಲ್ವ ಆ ಥರ ಬಂದಿದ್ದರು. ಆ ಮಕ್ಕಳೆಲ್ಲ ನೋಡಿ ತುಂಬ ಖುಷಿ ಆಯಿತು. ಅಂದರೆ ಎಲ್ಲ ಊಟ ಮಾಡಿಕೊಂಡು ಈಚೆ ಬರ್ತಾಯಿದ್ರು. ತುಂಬ ದೊಡ್ಡ ಶಾಲೆಯಿಂದ ಬಂದಿರ್ತಾರಂತ ಅಂದ್ಕೊಳ್ತೀನಿ. ಸೊ ಅವ್ರನ್ನೇನು ಕೇಳೋಕ್ಕೆ ಹೋಗಲಿಲ್ಲ ನಾವು ಯಾವ ಶಾಲೆಯಿಂದ ಬಂದಿದ್ದು ಅಂತ ಹೇಳಿ. ಅದಾದಮೇಲೆ ಈಗ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಸ್ಲಿಪ್ಪರ್ ಬಿಡೋಕ್ಕೆ ಜಾಗ ಕೂಡ ಐತೆ ನೋಡಿ. ಇಲ್ಲಿ ಸ್ಲಿಪ್ಪರ್ ಹಾಕ್ಬಿಟ್ಟು ಒಳಗಡೆ ಊಟಕ್ಕೆ ಹೋಗೋದಷ್ಟೇ. ಸೊ ಊಟ ಕೂಡ ತುಂಬ ಚೆನ್ನಾಗಿ ಮಾಡಿರ್ತಾರಲ್ಲಿ. ನಾನು ಮಸ್ತಾಗಿ ಊಟ ಮಾಡಿದ್ದೀನಿ. ಇಲ್ಲಿ ದೇವಸ್ಥಾನಕ್ಕೆ ಬೇಜಾನ್ ಸರಿ ಹೋಗ್ಬಿಟ್ಟಿದ್ದೀನಿ ನಾನು. ನನ್ನ ಮದುವೆಗಿಂತ ಮುಂಚೆ ಕೂಡ ನಾನು ಬೇಜಾನ್ ಬೆಂಗಳೂರಿಂದನೇ ಬರ್ತಿದ್ದೆ ನಾನು ಆ್ಯಕ್ಚುಲಿ. ಫಸ್ಟ್ ನಾನು ಬೆಂಗಳೂರಲ್ಲಿ ಇದ್ದಾಗ ನೋಡಿ ಎಷ್ಟು ಚೆನ್ನಾಗೆಲ್ಲ ಹೊಸ ಬಿಲ್ಡಿಂಗ್ ಕಟ್ಸಿದ್ದಾರೆ. ಮೊದಲು ಹಳೇದಿತ್ತು. ಇದು ಆಲ್ರೆಡಿ ಈ ಹಾಲಲ್ಲಿ ನಾನು 2ನೇ ಸರಿ ಊಟ ಮಾಡ್ತಿರುವಂಥದ್ದು. ಅಲ್ಲಿ ತಟ್ಟೆಗಳು ಲೋಟಗಳು ಎಲ್ಲ ಇಟ್ಟಿರ್ತಾರೆ. ನಾವು ಅದನ್ನೊಂದು ತಟ್ಟೆ ಲೋಟ ತೊಗೊಂಡೋಗಿ ಕೂತ್ಕೋಬೇಕು. ಸೊ ಅದನ್ನು ಮತ್ತೆ ತೊಳೆದ್ಬಿಟ್ಟು ನಾವು ಅಲ್ಲೇ ಇಟ್ಟು ಬರಬೇಕು, ಆ ಥರ ರೂಲ್ಸು. ಊಟಕ್ಕೆ ಮಾತ್ರ ಇಡ್ತಾರಷ್ಟೇ. ಸೊ ಎಲ್ಲ ಕ್ಲೀನಾಗಿದೆ ಹಾಲು ಮಾತ್ರ. ಒಂಥರ ಧರ್ಮಸ್ಥಳದಲ್ಲಿ ಇದೆಯಲ್ಲ ಆ ಥರ ಹಾಲು ಮಾಡಿದ್ದಾರೆ. ಏನೇನು ಧರ್ಮಸ್ಥಳದಲ್ಲಿ ತಟ್ಟೆ ಇಡ್ತಾರೆ, ಇದನ್ನು ನಾವು ಹೋಗಿ ತಟ್ಟೆ ತೊಗೊಂಡು ಕೂತ್ಕೋಬೇಕಾಗುತ್ತೆ. ಓಕೆನಾ. ಸೊ ಒಂದು ವಿಡಿಯೋನ ಮಾಡಿಕೊಂಡೆ ಊಟ ಮಾಡಬೇಕಾದಾಗ. ಸೊ ಕೂತ್ಕೊಂಡಿದ್ದೀವಿ ಊಟಕ್ಕೆ ಇವಾಗ. ಇಲ್ಲಿ ಇವತ್ತು ಊಟ ಅನ್ನ ಸಾರು ಪಾಯಸ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿರುತ್ತೆ ಪಾಯಸ ಅಂತೂ. ಏನು ಮಾಡ್ತೀವಿ, ಸ್ವಲ್ಪ ಹಾಕ್ತಾರೆ ನೋಡಿ. ಈಗ ಹಾಕ್ತಿದ್ದಾರೆ ನೋಡಿ. ಜಾಸ್ತಿ ಹಾಕ್ರಿ ಅಂತಂದರೂ ಹಾಕ್ಬೋದೇನೋ ಗೊತ್ತಿಲ್ಲ. ನನಗೆ ತುಂಬ ಇಷ್ಟ ಸ್ವೀಟ್ ಅಂದರೆ. ಅವರಾದರೂ ಕೂಡ ಸ್ವಲ್ಪನೇ ಹಾಕಿದರು. ಸೊ ನಾವು ಊಟ ಮುಗಿಸಿ ನಾವು ಊರ ಕಡೆ ಹೊರಟಿವಿ. ಈ ವಿಡಿಯೋ ಹೇಗೆ ಅನ್ನಿಸ್ತಂತ ಒಂದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಒಂದು ಒಳ್ಳೆ ಲಾಗ್ ಜೊತೆ ಸಿಗ್ತೀನಿ. ನಮ್ಮ ಪಾಪುನೆಲ್ಲ ರಿವೀಲ್ ಮಾಡೋ ವಿಡಿಯೋ ಇರುತ್ತೆ ನೆಕ್ಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು.